ಎಲ್ಲರಿಗೂ ನಮಸ್ಕಾರ. ಶಕು ಕುಕ್ಸ್ ಚಾನಲ್ಸ್ಗೆ ಸ್ವಾಗತ. ಇವತ್ತು ನಾವು ನುಗ್ಗೆಕಾಯಿ ಅವರೆಬೇಳೆ ಸಾಂಬಾರನ್ನ ಮಾಡೋಣ. ಈ ನುಗ್ಗೆಕಾಯಿ ಅವರೆಬೇಳೆ ಸಾಂಬಾರು ಸೇಮ್ ಮಟನ್ ಸಾರು ಥರ ಸ್ಮೆಲ್ ಮತ್ತು ಟೇಸ್ಟ್ನ ಕೊಡುತ್ತೆ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. ಮೊದಲು ನಾವು 6 ನುಗ್ಗೆಕಾಯಿನ ತಗೊಂಡು ಸಿಪ್ಪೆ ಎಲ್ಲ ತೆಗೆದು ಸೋಸಿ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ನಾನು ಇಲ್ಲಿ ಅವರೆಬೇಳೆನ ಉದ್ದನೆಯ ನೀರು ಕುಡಿಯುವಂತಹ ಗ್ಲಾಸ್ನಲ್ಲಿ ತಗೊಂಡಿದ್ದೀನಿ. ಅಂದರೆ 1/4 kg ಅಷ್ಟು ಅವರೆಬೇಳೆನ 2 ಅವರ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ. ಈಗ ಅದನ್ನು ನೆನೆಸಿ ತೆಗೆದು ವಾಶ್ ಮಾಡಿ ಈಗ ಇಟ್ಕೊಂಡಿರೋದು. ಇದನ್ನು ಮೀಡಿಯಮ್ ಸೈಜ್ 4 ಟೊಮೊಟೊನ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋದ್ರಿಂದ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಪ್ಲೇಟ್ನಲ್ಲಿ ಇರುವಂತಹದ್ದು ಮಸಾಲೆಗೆ ರುಬ್ಕೊಳ್ಳೋಕ್ಕೆ ತಗೊಂಡಿರೋವಂಥದ್ದು. ಇಲ್ಲಿ 3 ಈರುಳ್ಳಿನ ದಪ್ಪಗೆ ಹೆಚ್ಚಿಟ್ಕೊಂಡಿದ್ದೀನಿ. 4 ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಟೊಮೊಟೊನ ದಪ್ಪಗೆ ಕಟ್ ಮಾಡ್ಕೊಳ್ಳಿ. 1 ಹೆಬ್ಬೆಟ್ಟು ಗಾತ್ರದಷ್ಟು ಶುಂಠಿನ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಒಂದೇ ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿಬಿಟ್ಟು ತಗೊಳ್ಳಿ. 2 ದಪ್ಪನೆಯ ಆಲೂಗೆಡ್ಡೆನ ನೀರಿನಲ್ಲಿ ವಾಶ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. 1 ತೆಂಗಿನಕಾಯಲ್ಲಿ ಸ್ವಲ್ಪನ ತೆಗೆದಿಟ್ಬಿಟ್ಟು 3/4 ಭಾಗದಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಧನಿಯಾ ಪುಡಿ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಎಣ್ಣೆ, ಉಪ್ಪು ರುಚಿಗೆ ತಕ್ಕಷ್ಟು, 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿ, 4 ರಿಂದ 5 ಮೀಡಿಯಮ್ ಸಣ್ಣದಾದ ಚಕ್ಕೆನ ಕಲ್ಲಲ್ಲಿ ಕುಟ್ಕೊಂಡು ಪುಡಿ ಮಾಡ್ಕೊಂಡು ಇಟ್ಟಿದ್ದೀನಿ. ಅದೇನು ಸಣ್ಣಗೇನು ಪುಡಿ ಮಾಡೋದು ಬೇಡ, ದಪ್ಪಗೆ ಕುಟ್ಕೊಂಡು ಇಟ್ಕೊಳ್ಳಿ. ಇಷ್ಟು ಸಾಮಗ್ರಿಗಳನ್ನು ಬಳಸಿಕೊಂಡು ಅವರೆಬೇಳೆ ನುಗ್ಗೆಕಾಯಿ ಸಾಂಬಾರನ್ನ ಈಗ ರೆಡಿ ಮಾಡೋಣ. ಈಗ ಒಂದು ಮಿಕ್ಸರ್ ಗ್ರೈಂಡರ್ಗೆ ಮಸಾಲೆ ಖಾರನ ರೆಡಿ ಮಾಡ್ಕೊಳ್ಳೋಣ. ಕಟ್ ಮಾಡಿರುವಂತಹ ಮೀಡಿಯಮ್ ಸೈಜ್ 3 ಈರುಳ್ಳಿನ ಹಾಕ್ಕೊಳ್ಳೋಣ. ಕ್ಲೀನ್ ಮಾಡಿರುವಂತಹ 1 ಬೆಳ್ಳುಳ್ಳಿ, ವಾಶ್ ಮಾಡಿ ಕ್ಲೀನ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಶುಂಠಿ, ಟೊಮೊಟೊ, ಆರು ಹಸಿರುಮೆಣಸಿನಕಾಯಿ, 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಹಾಗೂ 1/2 ಟೇಬಲ್ ಸ್ಪೂನ್ ಅಷ್ಟು ಚಕ್ಕೆ ಪುಡಿನ ಹಾಕ್ಕೊಳ್ಳೋಣ. ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈರುಳ್ಳಿ, ಟೊಮೊಟೊ, ಸಾಂಬಾರು ಸೊಪ್ಪು ಎಲ್ಲ ಇರೋದ್ರಿಂದ ನೀರನ್ನು ಅಷ್ಟೇನು ತಗೊಳ್ಳೋದಿಲ್ಲ. ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಬರೋಣ. ಇದನ್ನು ಈ ರೀತಿ ಸಣ್ಣದಾಗಿ ರುಬ್ಬಿಟ್ಕೋಬೇಕು. ಖಾರ ರುಬ್ಕೊಂಡಾದ್ಮೇಲೆ ಕುಕ್ಕರ್ ಕಚ್ಚಿ ಗ್ಯಾಸ್ ಮೇಲೆ ಇಡಿ. 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಕಾದ ಮೇಲೆ ರುಬ್ಬಿರುವಂತಹ ಈರುಳ್ಳಿ ಖಾರನ ಹಾಕಿ ಹಂಗೆ ಪ್ಲೇಟ್ ಮುಚ್ಚಿ ಸ್ವಲ್ಪ ಟೈಮ್ ಆದಮೇಲೆ ತೆಗೆದುಬಿಟ್ಟು ಅದನ್ನು ಈರುಳ್ಳಿ ಖಾರದ ವಾಸನೆ ಎಲ್ಲ ಹೋಗೋ ರೀತಿ ನೀಟಾಗಿ ಫ್ರೈ ಮಾಡಿ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊ ಹಣ್ಣನ್ನು ಸೇರಿಸ್ಕೊಳ್ಳಿ. ಟೊಮೊಟೊ ಹಣ್ಣನ್ನು ಈರುಳ್ಳಿ ಖಾರದಲ್ಲಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಿ. ಒಂದು 3 ನಿಮಿಷ ಬೇಯೋದಕ್ಕೆ ಬಿಡಿ. ನಂತರ ನೆನೆಸಿ ತೆಗೆದಿಟ್ಕೊಂಡಿರುವಂತಹ ಅವರೆಬೇಳೆನ ಸೇರಿಸ್ಕೊಳ್ಳೋಣ. ಅವರೆಬೇಳೆನೂ ಕೂಡ ಈರುಳ್ಳಿ ಖಾರದಲ್ಲಿ ಒಂದು 5 ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ, ಒಂದು ಫ್ರೈ ಥರ ಮಾಡ್ಕೊಳ್ಳಿ. ಒಗ್ಗರಣೆಗೆ ಈರುಳ್ಳಿ ಖಾರ ಹಾಕಿ ಅವರೆಬೇಳೆ ಹಾಕಿದ ತಕ್ಷಣವೇ ಮಟನ್ ಸಾಂಬಾರು ಥರ ಸ್ಮೆಲ್ ಬರ್ತಿದೆ. ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಸಾಂಬಾರು. ಈಗ ಅವರೆಬೇಳೆ ಬೇಯೋದಕ್ಕೆ 5 ನಿಮಿಷ ಬೇಕು. ಅದಕ್ಕೆ ನಾವು ಇಲ್ಲಿ ಕಾಯಿ ಖಾರನ ರೆಡಿ ಮಾಡ್ಕೊಳ್ಳೋಣ. ಅದೇ ಮಿಕ್ಸರ್ ಗ್ರೈಂಡರ್ಗೆ ತುರಿದಿಟ್ಕೊಂಡಿರುವಂತಹ ಕಾಯಿನ ಸೇರಿಸ್ಕೊಳ್ಳೋಣ. ನಾನು ಇಲ್ಲಿ 3 ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಿಕೊಂಡು ಖಾರನ ಹಾಕ್ಕೊಳ್ಳಿ. 4 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಾಯಿನ ಸಣ್ಣದಾಗಿ ರುಬ್ಕೊಳ್ಳಿ. ಕಾಯಿ ಖಾರನ ರುಬ್ಬೋದಕ್ಕೂ ಮುಂಚೆ ಮೊದಲೇ ಹೆಚ್ಚಿಟ್ಕೊಂಡಿರುವಂತಹ ಆಲೂಗೆಡ್ಡೆನ ಸೇರಿಸ್ಕೊಳ್ಳೋಣ. ಆಲೂಗೆಡ್ಡೆ ಹಾಕಿದ್ಮೇಲೆ ಒಂದು ವಿಷಲ್ನ ಬರೆಸ್ಕೊಳ್ಳೋಣ. ಯಾಕಂದರೆ ಸಾಂಬಾರು ಬೇಗನೆ ಆಗುತ್ತೆ. ಇಲ್ಲ ಅಂದರೆ ಆಲೂಗೆಡ್ಡೆ ಅವರೆಬೇಳೆ ಎಲ್ಲ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ನಾನು ಇಲ್ಲಿ ಮೊದಲೇ ಒಂದು ವಿಷಲ್ನ ಬರೆಸ್ಕೊಳ್ಳೋಣ ಅಂತ ಆಲೂಗೆಡ್ಡೆ ಹಾಕಿ ಕುಕ್ಕರ್ನ ಮುಚ್ತಾ ಇದ್ದೀನಿ. ಈಗ ಒಂದು ವಿಷಲ್ ಬಂದಿದೆ. ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಕುಕ್ಕರ್ದು ವಿಷಲ್ ತೆಕ್ಕೊಂಡು ಈಗ ಮತ್ತೆ ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ರುಬ್ಬಿಟ್ಕೊಂಡಿರುವಂತಹ ಕಾಯಿ ಖಾರನ ಇವಾಗ ಹಾಕ್ಕೊಳ್ಳೋಣ. ಈಗ ಖಾರ ರುಬ್ಬಿರುವಂತಹ ಅದೇ ಮಿಕ್ಸರ್ ಗ್ರೈಂಡರ್ಗೆ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಎಲ್ಲನೂ ಬಳಿದು ಹಾಕ್ಕೊಳ್ತಾ ಇದ್ದೀನಿ.
ಈ ಸಾಂಬಾರು ಮಾಡೋದಕ್ಕೆ ನಾನು ಇಲ್ಲಿ 1 ಲೀಟರ್ ನೀರನ್ನು ಬಳಸ್ತಾ ಇದ್ದೀನಿ. ಆಮೇಲೆ ಎಲ್ಲ ಬೆಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಇನ್ನೂ ತೆಳ್ಳಗೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರನ್ನು ಬಳಸ್ಬೋದು. 1 ಲೀಟರಷ್ಟು ನೀರನ್ನ ಹಾಕ್ಕೊಂಡಾದ್ಮೇಲೆ ಪ್ಲೇಟ್ನ ಮುಚ್ಚಿ ಸ್ವಲ್ಪ ಕುದಿ ಬರೋ ಗಂಟ ವೆಯ್ಟ್ ಮಾಡಿ. ಅದೇನೊಂದು 2-3 ನಿಮಿಷದಲ್ಲಿ ಕುದಿ ಬರುತ್ತೆ. ಕುದಿ ಬಂದ ಮೇಲೆ ನುಗ್ಗೆಕಾಯಿನ ಸೇರಿಸ್ಕೊಳ್ಳೋಣ. ನಾನು ಇಲ್ಲಿ 6 ನುಗ್ಗೆಕಾಯಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಅಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಅರಳು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಿ ಒಂದು ವಿಷಲ್ನ ಬರೆಸ್ಕೊಳ್ಳಿ. ಈಗ ರುಚಿಯಾದಂತಹ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ. ಈ ನುಗ್ಗೆಕಾಯಿ ಸಾಂಬಾರನ್ನ ನೀವು ಅನ್ನಕ್ಕೆ ಅಥವಾ ಮುದ್ದೆಗೆ ಯಾವುದಕ್ಕಾದರೂ ಊಟ ಮಾಡ್ಬೋದು. ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದು ತುಪ್ಪದ ರೀತಿಲಿ ಇದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.